ಮಾಡ್ಕೊಂಡ್ ಬರ್ತೀನಿ ರಾಣಿ. ಓ ಇಲ್ಲವಾ, ನಾನು ಟೀ ಕಾಫಿ ಎಲ್ಲ ಕುಡಿಯೋದಿಲ್ಲ, ಆ ಅಭ್ಯಾಸನೇ ನನಗಿಲ್ಲ. ಹೌದಾ, ಜ್ಯೂಸ್ ತರ್ಲಾ? ಹೋ ಈ ಮಳೆಯಲ್ಲಿ ನನಗೆ ಬೇಡ ಕವಿತಾ. ಮತ್ತೆ ಹೇಳೋದನ್ನ ಮರ್ತ್ಬಿಟ್ಟೆ. ಅಬ್ಬಾ, ನಿನ್ನ ಮನೆ ಹುಡ್ಕೊಂಡ್ ಬರೋಷ್ಟರಲ್ಲಿ ನನಗೆ ಸಾಕಾಗೋಯ್ತು. ಏನಾಯ್ತು ರಾಣಿ? ಎಂತವ ಹೇಳೋದು, ನಿನ್ನ ಮನೆಯನ್ನು ಹುಡ್ಕೊಂಡ್ ಬರೋಷ್ಟರಲ್ಲಿ ನನಗೆ ಸಾಕಾಗೋಯ್ತು. ಅಲ್ಲಿ ನಾಯಿ ಬೇರೆ ಓಡಿಸ್ಕೊಂಡು ಬಂತು, ಹೇಗೆ ಓಡಿ ಬಂದೆ ಗೊತ್ತಾ ನಾನು. ಅಬ್ಬಾ, ನನಗೆ ಸಾಕಾಗೋಗಿದೆ. ಹೌದಾ, ನೀನ್ ನನಗೊಂದು ಫೋನ್ ಮಾಡ್ಬೋದಾಯ್ತಲ್ಲ, ನಾನು ಬರ್ತಾ ಇದ್ನಲ್ಲ. ಮಾಡ್ಬೋದಾಗಿತ್ತಾ? ಎಂತ ಮಾಡೋದು, ನಾನು ಸರ್ಪ್ರೈಸ್ ಆಗಿ ಬರುವ ಅಂತ ಅಂದ್ಬಿಟ್ಟು ನಾನು ಮಾಡ್ಲಿಲ್ಲ. ಹೌದಾ, ಸರಿ ಆಯ್ತು, ನಾನು ಅಡಿಗೆ ಮಾಡ್ತೀನಿ, ಊಟ ಮಾಡಿನೇ ಹೋಗ್ಬೇಕಾಯ್ತಾ? ಓ ಇಲ್ಲವಾ, ಮನೆಯಲ್ಲಿ ಮೀನ್ ಸಾರು ಮಾಡಿ ಊಟ ಮಾಡಿನೇ ಬಂದಿದ್ದೀನಿ. ನಿನ್ಗೂ ಸ್ವಲ್ಪ ಬಾಕ್ಸ್ ಅಲ್ಲಿ ಮೀನ್ ತಂದಿದ್ದೀನಿ, ನೀನು ಮೀನ್ ತಿಂತೀಯಲ್ಲ? ನಾವೆಲ್ಲ ಮೀನ್ ತಿಂತೀವಿ ರಾಣಿ. ಎಲ್ಲಿಂದ ಮೀನ್ ತಂದಿದ್ದು? ನನ್ನ ಅತ್ತೆಯ ಮಂಗಳೂರಿನಿಂದ ಬಸ್ಸಲ್ಲಿ ಮೀನ್ ಹಾಕಿ ಕಳಿಸ್ಬಿಡ್ತಾರೆ, ವಾರಕ್ಕೊಂದ್ಸಲ ಮೀನ್ ಬಂದ್ಬಿಡುತ್ತೆ ಅಲ್ಲಿಂದ. ಓ ಹೌದಾ. ನಮ್ಗೆ ಮೀನ್ ಸಾರು ಇಲ್ಲ ಅಂದ್ರೆ ಊಟ ಇಳಿಯೋದೇ ಇಲ್ಲ. ಹೌದೌದು, ಆ ಕಡೆ ಎಲ್ಲ ಹಂಗೆ ಅಲ್ಲ, ಪಕ್ಕದಲ್ಲೇ ಸಮುದ್ರ ಇದೆ, ಮತ್ತೆ ಮೀನ್ ತಿಂದೆ ಇದ್ರೆ ಹಿಂಗೆ. ಹೌದು, ಅವತ್ತು ನಿನ್ನ ಸಣ್ಣ ಮಗಳಿಗೆ ಫ್ರಾಕ್ ಹೊಲಿಯಕ್ಕೆ ಕೇಳಿದ್ದಲ್ಲ, ನಾನು ಅವತ್ತು ಹೊಲ್ದಿರ್ಲಿಲ್ಲ, ಈಗ ಹೊಲ್ದಿದ್ದೀನಿ, ತಂದಿದ್ದೀನಿ ಕೊಯ್ತಾ. ಹೌದಾ, ಕೊಡು ನೋಡೋಣ. ತುಂಬಾ ಚೆನ್ನಾಗಿದೆ ರಾಣಿ. ಮೇಲಿರೋ ಬಟ್ಟೆ ಬಿಳಿ ಕಪ್ಪು, ಅದು ನೀನೇ ಹಾಕಿರೋ ಬಟ್ಟೆನಾ ರಾಣಿ? ಚೆನ್ನಾಗಿದೆ ಫ್ರಾಕ್. ಈ ಬಟ್ಟೆಗೆ ಹೀಗೆ ಹೇಳ್ತಿದ್ಯಾ? ಇದಕ್ಕಿಂತ ನಾನು ನೆಕ್ಸ್ಟ್ ಟೈಮ್ ಹೊಲಿಯುವಾಗ ಬಾರಿ ಚಂದ ಮಾಡಿ ಹೊಲಿತೇನೆ ನಿನ್ನ ಮಗಳಿಗೆ. ಆಯ್ತು ರಾಣಿ, ಈಗ ಇದಕ್ಕೆ ನಾನು ಅಮೌಂಟ್ ಕೊಡ್ತೇನೆ, ನೀನು ತಗೊಳ್ಳೇಬೇಕಾಯ್ತಾ? ನೀನ್ ಸ್ವಲ್ಪ ಸುಮ್ಮನೆ ಇರು, ಆ ಥರ ಎಲ್ಲ ಮಾತಾಡಬೇಡ ಫ್ರೆಂಡ್ಶಿಪ್ ಅಲ್ಲಿ. ಆಯ್ತಾ, ಇನ್ನೊಂದ್ಸಲ ಹೀಗೆ ಹೇಳಿದ್ರೆ ನೋಡು, ಮತ್ತೆ ನಾನು ನಿನ್ನ ಹತ್ರ ಮಾತಾಡಲ್ಲ. ಸರಿ ಸರಿ, ಸಾರಿ. ಹೌದಚ್ಚು, ಮೀನೇ. ಯಾಕೆ ನೀನ್ ತಿನ್ನಲ್ವಾ? ನಾನಂತೂ ತಿನ್ನಲ್ಲಪ್ಪ, ನನ್ಗೆ ಇಷ್ಟನೇ ಇಲ್ಲ. ಮೀನ್ ವಾಸನೆ ಕಂಡ್ರೆ ನನ್ಗೆ ಆಗೋದೇ ಇಲ್ಲಪ್ಪ. ವಾವ್, ಫಿಶ್ ಅಮ್ಮ, ಇವತ್ತು ನಮ್ಮ ಮನೇಲಿ ಫಿಶ್ ಮಾಡ್ತೀಯಮ್ಮ? ಹೌದನು, ಇವತ್ತು ಫಿಶ್ ಮಾಡ್ತೀನಿ. ನನ್ನ ಫ್ರೆಂಡ್ ಇದ್ದಾಳಂತ ಹೇಳಿದ್ನಲ್ಲ, ಅವಳು ಮನೆಗೆ ಬಂದಿದ್ಲು, ಅವಳೇ ಫಿಶ್ ತಂದು ಕೊಟ್ಟಿದ್ದು, ಊರಿಂದ ತರಿಸಿದ್ಲಂತೆ, ನನಗೊಂದು ಸ್ವಲ್ಪ ಕೊಟ್ಟೋದ್ಲು. ಹೌದಮ್ಮ, ಅವ್ರು ತುಂಬಾ ಒಳ್ಳೆಯವರಂತ ಅಲ್ಲಮ್ಮ? ಹೌದನು, ಅವಳು ಸಣ್ಣ ವಯಸ್ಸಿಂದನೂ ಎಲ್ರಿಗೂ ಹೆಲ್ಪ್ ಮಾಡೋಂಥದ್ದು ಜಾಸ್ತಿ. ಹೌದಮ್ಮ. ನಿನ್ಗೇನಾಯ್ತು? ಯಾಕೆ ಹೆಂಗ್ ಮಾಡ್ತಿದ್ಯಾ? ನಿನ್ಗೆ ಇಷ್ಟ ಇಲ್ಲ, ವಾಂತಿ ಬಂದಂಗಾಯ್ತು ಅಂದ್ರೆ ದೂರ ಹೋಗ್ಬೇಕು. ಇಲ್ಲ ನಿಂತ್ಕೊಂಡಿದ್ಯಾ ಇರೋರ್ಗು ಒಂಥರ ಮಾಡ್ಬಿಟ್ಟು? ಹಂಗಂದ್ರೆ ಸೌಂಡ್ ಮಾಡ್ಬೇಡ, ಬಾಯಿ ಮುಚ್ಕೊಂಡು ನಿತ್ಕೋ. ಬಾಯಿ ಮುಚ್ಕೊಂಡು ಹೋಗ್ಬಿಟ್ರೆ ಆಯ್ತು ಅಚ್ಚು. ಇಲ್ಲ ನೋಡಿ, ಇಲ್ಲಿ ಪಕ್ಕದಲ್ಲೇ ಕಲ್ಲಿದೆ, ಎತ್ತು ಬಿಸಾಡ್ಬಿಡ್ತೀನಿ ನಿಮ್ಮ ಮೇಲೆ. ಹೆಂಗ್ ಮಾಡ್ತಾಳ ನೋಡಮ್ಮ ಅವಳು. ಹೋದ್ಲಾ? ಕಲ್ ತೆಗ್ದು ಬಿಸಾಡ್ತೀನಿ ಅಂದ್ರೆ ಹೋಗ್ಬಿಟ್ಲಮ್ಮ. ಒಳ್ಳೆ ಹುಡುಗಿ, ಮೀನ್ ಕಂಡ್ರೆ ಇಷ್ಟ ಇಲ್ಲಂತೆ, ಮೀನ್ ತೊಳೆಯೋದು ನೋಡ್ತಾಳಂತೆ. ಎಷ್ಟು ಚೆನ್ನಾಗಿದೆ ಅಮ್ಮ, ವಾಸನೆ ಎಷ್ಟು ಚೆನ್ನಾಗಿದೆ ಗೊತ್ತಮ್ಮ. ಹೌದನು, ಮೀನ್ ಸಾರಲ್ಲ, ತುಂಬಾ ಚೆನ್ನಾಗಿರತ್ತೆ. ಶೋ ಶೋ ಶೋ, ಹೋಗು. ಶೋ, ಇರ್ಲಿ ಬಿಡನು, ಅದು ಮೀನ್ ಸಾರು ವಾಸನೆಗೆ ಬಂದಿದೆ, ಸ್ವಲ್ಪ ಹಾಕೊಡ್ತೀನಿ, ಹೊರಗಡೆ ತಗೊಂಡೋಗಿಡಾಯ್ತಾ? ಆಯ್ತಮ್ಮ. ಅದೇನು ಮಾಡಲ್ಲ ಅಚ್ಚು, ಅದು ಮೀನ್ ಸಾರು ವಾಸನೆಗೆ ಬಂದಿದೆ. ನೀನ್ ಕೆಳಗಿಳಿ, ಅಲ್ಲಿ ಸ್ವಲ್ಪ ಮೀನ್ ಹಾಕಿದ್ರೆ ತಿನ್ಬಿಟ್ಟು ಹೋಗ್ಬಿಡತ್ತಷ್ಟೇ. ಇಲ್ಲಿ ಕೆಳಗೇನು ಮಾಡಲ್ಲ. ಏ ಕತ್ತೆ, ವಯಸ್ಸಾಯ್ತು, ಅಮ್ಮನ ಮೇಲೆ ಹೋಗಿ ಕುತ್ಕೊಂಡಿದ್ಯಾ, ಇಳಿ ಕೆಳಗೆ, ಅದೇನು ಮಾಡಲ್ಲ. ನಾನು ಇಲ್ಲಿ ನಿಂತ್ಕೊಂಡಿಲ್ವಾ? ಕತ್ತೆ ವಯಸ್ಸಾದ್ರೇನು ಅಮ್ಮನ್ಗೆ ನನ್ ಪಾಪುನೇ. ನಿಂಗೇನಾಯ್ತು ಹೊಟ್ಟೆ ಊರಿ? ಅದು ನಿನ್ನೇನು ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ನಿನ್ನ ನೋಡಿದ ತಕ್ಷಣ, ಓ ನನ್ನ ತರನೇ ಇಲ್ಲೂ ಒಂದ್ ಬೆಕ್ಕಿದೆ, ಇದನ್ನೇನು ಮಾಡ್ಬಾರ್ದಂತ ಅನ್ಕೊಂಡಿರತ್ ಗೊತ್ತಾ, ಅದಕ್ಕೆ ನಿನ್ನೇನು ಮಾಡ್ಲಿಲ್ಲ. ಏಯ್ ಏಯ್, ಏನ್ ನಿಂದು? ಏನ್ ನಿಂದು? ಅಚ್ಚು, ನೀನ್ ಕೆಳಗೆ ಇಳಿತೀಯಾ ಇಲ್ಲ ನಾನು ಕೆಳಗೆ ಹಾಕ್ಬಿಡ್ಲಾ? ಬಹಳ ವರ್ಷ ಆದ್ಮೇಲೆ ನಾನು ನಿನ್ ಸೊಂಟದಲ್ಲಿ ಕುತ್ಕೊಂಡಿದ್ದೀನಿ, ಚೆನ್ನಾಗಿದೆ ಅಮ್ಮ, ಹಿಂಗೆ ಒಂದ್ ಸ್ವಲ್ಪ ಕುತ್ಕೊಳ್ತೀನಮ್ಮ. ಅಯ್ಯೋ ನನ್ ಚಿನ್ನಿ ಮಗಳೇ, ನಿನ್ನ ನಾನು ಸೊಂಟದಲ್ಲಿ ಕೂರಿಸ್ಕೊಳ್ತೀನಿ, ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ಏನಂತ ಹೇಳಮ್ಮ, ನಾನು ಮಾಡ್ತೀನಿ. ಏನಿಲ್ಲ ಚಿನ್ನಿ ಮಗಳೇ, ಸ್ವಲ್ಪ ಮೀನ್ ಸಾರು ಮಾಡಿ
ಸ್ವಲ್ಪ ಮೀನ್ ಫ್ರೈ ಮಾಡಿ ಅನ್ನ ಮಾಡಿ ಎಲ್ಲರಿಗೂ ತಟ್ಟೆಯಲ್ಲಿ ಹಾಕೊಡ್ತೀಯಾ? ಅಮ್ಮ ಅಮ್ಮ ಬೆಕ್ಕನ್ ಸ್ವಲ್ಪ ಓಡಿಸ್ಬಿಡಮ್ಮ, ಕೆಳಗೆ ಬಿಡ್ತೀನಿ. ನನ್ಗೆಲ್ಲ ನೀನ್ ಹೇಳಿದ ಕೆಲಸ ಎಲ್ಲ ಮಾಡಕ್ಕಾಗಲ್ಲಮ್ಮ, ನನಗೆ ಓನ್ಲಿ ತಿನ್ನೋದಿಕ್ ಮಾತ್ರ ಅಮ್ಮ. ಅನ್ನು ಸ್ವಲ್ಪ ಬೆಕ್ಕನ್ ತಗೊಂಡು ಹೊರಗಡೆ ಬಿಟ್ಟು ಬರಮ್ಮ. ಇಲ್ಲಮ್ಮ, ನಾನ್ ಮಾಡಲ್ಲಮ್ಮ, ಇವಳಿಗೆ ಮಾತ್ರ ಏನು ಹೆಲ್ಪ್ ಮಾಡಲ್ಲಮ್ಮ ನಾನು. ಏನೇ ಓ ಹೌದಾ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಾ ನಾನು? ಯು ಆರ್ ಎ ಟೆಲ್ಲಿಂಗ್ ಅಬೌಟ್ ಮೀ? ಅವಳು ನಿನ್ನನ್ನು ಬೈಲಿಲ್ಲ ಅಚ್ಚು, ನೀನು ನನಗೆ ಹೇಳ್ತಾ ಇದೀಯ ಅಂತ ಕೇಳಿದ್ದು. ಹೌದಾ, ಅಕ್ಕಂಗೆ ಹೇಳಿದ್ದು. ಅಕ್ಕ ಇವತ್ತು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾಳಮ್ಮ. ಪರವಾಗಿಲ್ಲ, ನಾನು ಯಾವಾಗ್ಲೂ ಚೆನ್ನಾಗಿ ಇರ್ತೀನಿ, ನೀನು ಕೆಳಗಿಳಿ. ನಾನು ನೀನು ಏನು ಹೇಳಿದ್ರೇನು ಈ ಬೆಕ್ಕನ್ನು ತಕೊಂಡು ಹೊರಗಡೆ ಬಿಡಲ್ಲ. ಅಮ್ಮ, ಅವಳು ಅಳೋದನ್ನ ನಿಲ್ಸ ಕೇಳಮ್ಮ, ನಾನು ಕಿವಿಯಲ್ಲಿ ಕೇಳಕ್ಕಾಗ್ತಾ ಇಲ್ಲ. ಅನೋ, ಇದು ನಿನಗೆ ಬೇಕಿತ್ತಾ? ಅಚ್ಚು, ಅಳೋದನ್ನ ಫಸ್ಟ್ ನಿಲ್ಸ್ಬೇಡ ಅಚ್ಚು. ನಾನು ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ. ಬೆಕ್ ತಗೊಂಡೋಗಿ ನಾನು ಹೊರಗಡೆ ಬಿಡ್ತೀನಿ, ಆಯ್ತಾ? ಮೆಂಟಲ್. ಯಾಕಚ್ಚು ನೀನು ಸಾಂಬಾರ್ ಹಾಕೊಂಡಿದ್ಯಾ? ನೀನ್ ತಿಂದಿಲ್ವಾ? ಏನ್ ವಾಸನೆ ಹೊಡಿತಿದೆ ನಿನ್ಗೆ? ಹಂಗೆಲ್ಲ ಹೇಳ್ಬೇಡ ಅಚ್ಚು, ಮೀನ್ನ ಸ್ವಲ್ಪ ತಿಂದ್ ನೋಡು, ಅವಾಗ ಗೊತ್ತಾಗತ್ತೆ ಹೇಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು. ಆಹಾ, ಎಷ್ಟು ಚೆನ್ನಾಗಿದೆ. ಏಯ್, ಯಾಕೆ ಹಂಗ್ ಮಾಡ್ತೀಯಾ? ತಿಂತಿರುವಾಗ ಸುಮ್ಮನೆ ತಿನ್ನಕ್ಕಾಗಲ್ವ ನಿಂಗೆ? ಅಚ್ಚು, ತಿಂತಿರುವಾಗ ಆತರ ಯಾರಾದ್ರೂ ಮಾಡ್ತಾರಾ? ಸುಮ್ಮನೆ ತಿನ್ನು, ನಿನ್ಗೆ ಇಷ್ಟ ಇಲ್ಲದ್ರೆ ನೀನ್ ತಿನ್ಬೇಡ ಅಷ್ಟೇ. ಮೀನ್ ತಿಂದವರಿಗೆ ಗೊತ್ತು ಅದ್ರ ಟೇಸ್ಟ್ ಹೇಗಿದೆ ಅಂತ ಅಂದ್ಬಿಟ್ಟು, ತಿಂದಿಲ್ದವ್ರಿಗೆಲ್ಲ ಗೊತ್ತಿರಲ್ಲ. ಸಾರಿ ಅಮ್ಮ. ನೀನು ಯಾರಿಗೆ ಬೇಕಾದ್ರೆ ಕೇಳಿ ನೋಡಚ್ಚು, ಮೀನ್ ಅಂದ್ರೆ ಎಲ್ರಿಗೂ ಇಷ್ಟ. ಚಿಕನ್, ಮಟನ್ ಇದೆಲ್ಲದಕ್ಕಿಂತ ಮೀನ್ ತಿಂದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಗೊತ್ತಾ? ಬೇಡ ಅಂದ್ರೆ ನಿನ್ ತಲೆ ಬಸ್ಕೊಂಡು ನಿನ್ ತಟ್ಟೆ ನೋಡ್ಕೊಂಡು ನೀನ್ ಊಟ ಮಾಡು, ಆಯ್ತಾ? ಯಾವ್ದು ನೀನ್ ನೋಡಕ್ ಹೋಗ್ಬೇಡ. ತುಂಬಾ ರುಚಿ ಇದೆ ಕವಿತಾ. ಯಾರು ನಿನ್ ಫ್ರೆಂಡ್ ತಂದಿದ್ದ? ಹೌದು ರೀ, ಮಂಗಳೂರಿಂದ ತರಿಸಿದಾಳೆ ಮೀನ್ನ. ಸ್ವಲ್ಪ ತಂದ್ಕೊಟ್ಟು ನನಗೆ. ಹೌದಾ? ನೋಡು, ಮಂಗಳೂರಿಂದ ನಮ್ಮ ಮನೆಗೆ ಬಂದು ಮೀನ್ ಫ್ರೈ ಆಗಿ ನಾವು ತಿಂತಾ ಇದೀವಿ. ಹೌದು ರೀ ಮಾ, ತುಂಬಾ ಟೇಸ್ಟ್ ಇದೆ ಮಾ. ತಿಂತ ತಿಂತ ಇನ್ನು ತಿನ್ಬೇಕಂತ ಅನ್ಸಿದೆ. ಇನ್ನು ಎಷ್ಟು ಮೀನಿದೆ ಮಾ? ಮೀನ್ ಬೇಡ ಬೇಡ ಅಂತ ಹೇಳಿದ್ರೇನು ಇವ್ರು ತಿನ್ನೋದ್ ನೋಡಿದ್ರೆ ನನಗೂ ತಿನ್ಬೇಕಂತ ಆಸೆ ಆಗ್ತಾ ಇದೆ. ಏನ್ ಮಾಡೋದು, ಏನ್ ಕೇಳೋದು ಏನು ಗೊತ್ತಿಲ್ಲ. ಈ ಕೇಳಿದ್ವಿ ಅಂದ್ರೆ ಕ್ಯಾಕರಿಸಿ ಮುಖಕ್ಕೆ ಉಗಿತಾರೆ. ಇನ್ನು 1 ಮೀನಿದಾನು, ಬೇಕಾ? ತಗೋ. ಅಮ್ಮ, ಏನಚ್ಚು? ಅಮ್ಮ, ನೀನು ಇಷ್ಟು ಕೇಳೋದ್ರಿಂದ ಸರಿ, ಆ ಮೀನ್ನ ನಾನು ತಿನ್ಕೊಡಮ್ಮ. ನಾನು ಎಷ್ಟು ಸಲ ಹೇಳಿದೆ? ನಾನು ಒಂದೇ ಸಲ ಹೇಳಿದ್ದು ತಿನ್ನು ಅಂತ. ಹೌದಮ್ಮ, ನನಗೆ ತುಂಬಾ ಸಲ ಹೇಳ್ದಂಗಿತ್ತು. ಮತ್ತೆ ನೀನು ಹೇಳ್ದಲ್ಲ, ಮೀನ್ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದಂತ. ಕೊಡಮ್ಮ, ನಾನು ತಿಂತೀನಿ. ಅಚ್ಚು, ಮೀನ್ ಬೇಕಂದ್ರೆ ಬೇಕಮ್ಮ, ಮೀನ್ ಕೊಡು ಅಂತ ಕೇಳ್ಬೋದಲ್ಲ ಅಚ್ಚು. ಯಾಕಚ್ಚು ಸುತ್ಕೊಂಡ್ ಬರ್ತೀಯ? ಹುಷಾರಾಗಿ ತಿನ್ನು, ಮುಳ್ಳು ಚುಚ್ಚಿಬಿಡತ್ತೆ. ಮೀನ್ ಬೇಡ ಮೀನ್ ಬೇಡ ಅಂತ ಹೇಳ್ಬಿಟ್ಟು ಈಗ ಮೀನ್ ತಿಂತಾ ಇದೀಯಾ? ನಿಧಾನವಾಗಿ ತಿನ್ನು, ಮುಳ್ಳು ಚುಚ್ಚಿಬಿಡತ್ತೆ. ನಿನ್ ಬಾಯಿಗೊಂದು ಪ್ಲಾಸ್ಟರ್ ಹಾಕ್ಬೇಕು ಫಸ್ಟ್. ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ಹುಷಾರಾಗಿ ತಿನ್ಬೇಕಚ್ಚು, ಮುಳ್ಳು ಚುಚ್ಚಿಬಿಡುತ್ತೆ ಗಂಟ್ಲಲ್ಲಿ. ಏನಾಯ್ತು?